Hi everyone. Hello students. Good morning to everyone. Welcome to the classes of QABD 1. In this video we are going to learn how to calculate the mean for grouped data. That is the data which is arranged in the form of a frequency distribution. In my previous video I have shown you the calculation of mean for ungrouped data. ಈ ವಿಡಿಯೋದಲ್ಲಿ ಗ್ರೂಪ್ಡ್ ಡೇಟಾಗೆ ಮೀನ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ದ ಫಾರ್ಮುಲಾ ಈಸ್, ಎರಡು ಮೆಥಡ್ಸಲ್ಲಿ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಶಾರ್ಟ್ಕಟ್ ಮೆಥಡ್. ಡೈರೆಕ್ಟ್ ಮೆಥಡಲ್ಲಿ ದ ಫಾರ್ಮುಲಾ ಈಸ್ ಮೀನ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಬೈ ಎನ್. ಎಫ್ ಸ್ಟ್ಯಾಂಡ್ಸ್ ಫಾರ್ ಫ್ರೀಕ್ವೆನ್ಸಿ. And shortcut methodally mean is equals to a plus summation fd by n. Let's take a simple problem and try to work out mean for a discrete series grouped data. So the problem which is on your screen is relating to the discrete data for calculation of mean. Following is the TV sets sold over number of days. Compute mean number of sets sold per day. So the data given is in the form of a table with 2 rows, number of TVs sold, which you should be taking as X, because that is the actual data. Number of days alla, number of days is not important. Number of days is frequency. ಎಷ್ಟು ದಿನ ಅಷ್ಟು ಟಿ ವಿಗಳನ್ನು ಮಾರಿದ್ದಾರೆ ಅಂತ. ಸೊ ಫ್ರೀಕ್ವೆನ್ಸಿ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಬಟ್ ದ ಆ್ಯಕ್ಚುವಲ್ ಡೇಟಾ ಈಸ್ ಎಕ್ಸ್. ಎಷ್ಟು ಟಿ ವಿಸ್ ಸೇಲ್ ಆಗಿದೆ ಅನ್ನೋದು ಇಂಪಾರ್ಟೆಂಟು, ಎಷ್ಟು ದಿನ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ದಿ ಆ್ಯಕ್ಚುವಲ್ ಡೇಟಾ ವಿ ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಎಕ್ಸ್, ಆ್ಯಂಡ್ ಫ್ರೀಕ್ವೆನ್ಸಿ ನಂಬರ್ ಆಫ್ ಡೇಸ್ ಸೋ ಮೆನಿ ಟಿ ವಿಸ್ ಹ್ಯಾಸ್ ಬೀನ್ ಸೋಲ್ಡ್ ಅನ್ನೋ ಫ್ರೀಕ್ವೆನ್ಸಿಯಾಗಿ ತೊಗೊಂಡಿರ್ತೀವಿ. ಇದಕ್ಕೆ ಮೀನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಲೆಟ್ ಅಸ್ ಗೋ ಟು ದಿ ಸೊಲ್ಯೂಷನ್ ಪಾರ್ಟ್. ದೀಸ್ 2 ಕಾಲಮ್ಸ್ ಆ್ಯಸ್ ಇಟ್ ಈಸ್ ಟೇಕ್ ಇಟ್ ಇನ್ ದಿ ಸೊಲ್ಯೂಷನ್ ಟೇಬಲ್. ನಂಬರ್ ಆಫ್ ಟಿ ವಿಸನ್ನು ಎಕ್ಸ್ ಅನ್ನೋ ರೀತಿಯಲ್ಲಿ ತಗೊಳ್ಳಿ. ನಂಬರ್ ಆಫ್ ಡೇಸ್ ಟೇಕ್ ಇಟ್ ಆ್ಯಸ್ ಎಫ್. ಸೊ ಬೋತ್ ದೀಸ್ ಕಾಲಮ್ಸ್ ಆರ್ ಅವೈಲಬಲ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. ನಮಗೆ ನಂಬರ್ ಆಫ್ ಟಿ ವಿ ಸೋಲ್ಡ್ ಇಲ್ಲಿ ಕೊಟ್ಟಿದ್ದಾರಲ್ಲ, 0 1 2 3 4 5 ಇದನ್ನು ಎಕ್ಸ್ ಅಂತ ಹೇಳಿ 0 1 2 3 4 5 ತೊಗೊಂಡಿದ್ದೀವಿ. ಆ್ಯಂಡ್ ನಂಬರ್ ಆಫ್ ಡೇಸ್ 4 10 16 22 15 10, this is taken as the frequency f. So once these 2 columns are taken from the table, third column now calculate ಮಾಡ್ತಾ ಇದ್ದೀವಿ, that is fx. fx means multiplying the f and x. f ಮತ್ತು x ಕಾಲಮನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿದ್ದೀವಿ ಅಷ್ಟೇ. that means 0 into 4 you are getting 0. any number multiplied with 0, that is 0 itself. then 1 into 10 is 10. 2 16s 32. 3 into 22 66. 4 into 15 60. 5 into 10 50. ಸೊ ಎಫ್ ಮತ್ತು ಎಕ್ಸ್ ಕಾಲಮ್ಸನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ನಾವು ಆ್ಯಡ್ ದೀಸ್ ಕಾಲಮ್, ಇಫ್ ಯು ಆ್ಯಡ್ ದೀಸ್ ನಂಬರ್ಸ್ ಯು ವಿಲ್ ಗೆಟ್ ಸಮೇಷನ್ ಎಫ್ ಎಕ್ಸ್. ಸಮೇಷನ್ ಎಫ್ ಎಕ್ಸ್. ದೆನ್ ಆಲ್ಸೋ ಆ್ಯಡ್ ದಿ ಕಾಲಮ್ ಆಫ್ ಫ್ರೀಕ್ವೆನ್ಸೀಸ್. ಸೊ ಸಮೇಷನ್ ಎಫ್ ಅನ್ನೇ ನಾವು ಎನ್ ಅಂತ ಹೇಳಿ ತಗೋಬೇಕಾಗತ್ತೆ. Understand the difference between n in ungrouped data and grouped data. ಇಂಡಿವಿಜುವಲ್ ಸೀರೀಸ್ ಟೈಪಲ್ಲಿ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಎನ್ ವ್ಯಾಲ್ಯೂಯನ್ನು ವಿ ಯೂಸ್ ಟು ಕೌಂಟ್ ದಿ ನಂಬರ್ ಆಫ್ ಐಟಮ್ಸ್ ಗಿವನ್. ಬಟ್ ಹಿಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಕೌಂಟ್, ಬಟ್ ದ ಟೋಟಲ್ ಆಫ್ ಫ್ರೀಕ್ವೆನ್ಸಿ ಕಾಲಮ್ ಈಸ್ ಟೇಕನ್ ಆ್ಯಸ್ ಎನ್. ಫ್ರೀಕ್ವೆನ್ಸಿ ಕಾಲಮಿನ ಟೋಟಲನ್ನು ನಾವು ಎನ್ ಅಂತ ಹೇಳಿ ತಗೋಬೇಕು ಗ್ರೂಪ್ಡ್ ಡೇಟಾನಲ್ಲಿ. ಅದೇ ಇಂಡಿವಿಜುವಲ್ ಡೇಟಾ ಕೊಟ್ಟಿದ್ದಾಗ ವಿ ಶುಡ್ ಕೌಂಟ್ ದಿ ನಂಬರ್ ಆಫ್ ಫಿಗರ್ಸ್ ದೇರ್, ಆ್ಯಂಡ್ ದಟ್ ಒನ್ ವಿಲ್ ಬಿ ಟೇಕನ್ ಆ್ಯಸ್ ಎನ್. ನಾವು ಸೊ ವಿ ಗಾಟ್ ಸಮೇಷನ್ ಆಫ್ ಎಫ್ ಈಕ್ವಲ್ಸ್ ಟು ಎನ್, ದಟ್ ಈಸ್ 77 ಆಯಿತು. ಆ್ಯಂಡ್ ಎಫ್ ಎಕ್ಸ್ ಕಾಲಮ್ ಟೋಟಲ್ ಮಾಡಿಕೊಂಡಾಗ ಯು ಗಾಟ್ 218. ದ ಫಾರ್ಮುಲಾ ಫಾರ್ ಮೀನ್ ಈಸ್ ಸಮೇಷನ್ ಎಫ್ ಎಕ್ಸ್ ಬೈ ಎನ್. ಸೊ ಮೀನ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಅಂದರೆ ಎಫ್ ಎಕ್ಸ್ ಟೋಟಲ್ 218 ಡಿವೈಡೆಡ್ ಬೈ ಎನ್ 77. So if you divide that, your answer is 2.8311 will be your mean. So mean calculate ಮಾಡೋ ಮೆಥಡ್ ಅರ್ಥ ಆಯ್ತಾ ಗ್ರೂಪ್ ಡೇಟಾಗೆ.
ಎರಡು ಕಾಲಮಲ್ಲಿ ನಮಗೆ ಡೇಟಾಸ್ ಕೊಟ್ಟಿರ್ತಾರೆ, ಒಂದು ಎಕ್ಸ್ ಮತ್ತು ಇನ್ನೊಂದನ್ನು ಎಫ್. ಆಲ್ವೇಸ್ ನಂಬರ್ ಆಫ್ ಡೇಸ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ತಗೊಳ್ತೀವಿ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿಕೊಂಡು ಎಫ್ ಎಕ್ಸ್, ದೆನ್ ಟೋಟಲ್ ದಿ ಎಫ್ ಎಕ್ಸ್ ಕಾಲಮ್ ಆ್ಯಂಡ್ ಎಫ್ ಕಾಲಮ್. ದ ಫಾರ್ಮುಲಾ ಈಸ್ summation fx by n. Let's proceed further and take one more problem and solve it. Calculate arithmetic mean from the following data. ಮಾರ್ಕ್ಸ್ obtained ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ ಅಂತ ಹೇಳಿ ತಗೊಳ್ಳಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರೀಕ್ವೆನ್ಸಿ. ಆಲ್ವೇಸ್ ಫ್ರೀಕ್ವೆನ್ಸಿ ನಾನು ಹೇಳಿದ ಹಾಗೆ ನಂಬರ್ ಆಫ್ ಡೇಸು, ನಂಬರ್ ಆಫ್ ಐಟಮ್ಸು, ನಂಬರ್ ಆಫ್ ಸ್ಟೂಡೆಂಟ್ಸು, ನಂಬರ್ ಆಫ್ ಟೈಮ್ಸ್ ದ ಡೇಟಾ ಈಸ್ ರಿಪೀಟಿಂಗ್. ಸೊ ನಂಬರ್ ಆಫ್ ಅನ್ನೋ ಇದರಲ್ಲೇ ಇರುತ್ತೆ, ಅದನ್ನು ಎಫ್ ಅಂತ ತಗೊಳ್ತೀವಿ ಫ್ರೀಕ್ವೆನ್ಸಿ. ಸೊ ಮಾರ್ಕ್ಸ್ ಆಬ್ಟೈನ್ಡ್ ಎಕ್ಸ್ ಡೇಟಾ ಗಿವನ್ 4, 8, 12, 16, 20. ಅದನ್ನು ಆನ್ಸರ್ ಟೇಬಲಲ್ಲಿ ಮಾರ್ಕ್ಸನ್ನು ಎಕ್ಸ್ ಅಂತಲೇ ತಗೊಂಡು ಸೇಮ್ ನಂಬರ್ಸ್ ಆ್ಯಸ್ ಇಟ್ ಈಸ್ ವಿ ಹ್ಯಾವ್ ಟೇಕನ್ ಹಿಯರ್. ದೆನ್ ಎಫ್ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಫ್ರೀಕ್ವೆನ್ಸಿ ಅಂತ ಹಾಕ್ಕೊಂಡು ಆ ನಂಬರ್ಸನ್ನು ಇಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಎಫ್ ಎಕ್ಸ್ ಈಗ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 4 × 6 24, 12 8s 96, 18 × 12 216, 16 × 15 240, 20 × 9 180. ಇಲ್ಲಿ ಈ ಥರ ಗೆರೆ ಎಳೆಯೋ ಅವಶ್ಯಕತೆ ಇಲ್ಲ, ನಾನು ನಿಮಗೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಸೊ ತೋರಿಸ್ತಾ ಇದ್ದೀನಿ ಅಷ್ಟೇ ಗೆರೆ ಎಳೆದು. ನೀವು ಆನ್ಸರಲ್ಲಿ ಆ ಥರ ಲೈನ್ಸ್ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಎಕ್ಸ್ ಮತ್ತು ಎಫ್ ಕಾಲಮನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ವಿ, ಎಫ್ ಎಕ್ಸ್ ಆಯಿತು. ಈಗ ಎಫ್ ಕಾಲಮನ್ನು ಟೋಟಲ್ ಮಾಡಿ ಅದೇ ರೀತಿ ಎಫ್ ಎಕ್ಸ್ ಕಾಲಮನ್ನು ಕೂಡ ಟೋಟಲ್ ಮಾಡ್ಕೊಳ್ಳಿ. ಎಫ್ ಕಾಲಮನ್ನು ಟೋಟಲ್ ಮಾಡಿರೋದು ಎನ್ ಆಗುತ್ತೆ 60. ಎಫ್ ಎಕ್ಸ್ ಕಾಲಮ್ ಟೋಟಲ್ ಮಾಡಿದ್ಮೇಲೆ ಸಮೇಷನ್ ಎಫ್ ಎಕ್ಸ್ ದಟ್ ಈಸ್ 756 ಬಂದಿದೆ. ನಾವು ಅಪ್ಲೈ ದ ಫಾರ್ಮುಲಾ ಮೀನ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಬೈ ಎನ್ ದಟ್ ಈಸ್ 756 by 60. ಯುವರ್ ಆನ್ಸರ್ ಶುಡ್ ಬಿ 12.6. ಸೊ ಇದು ಸಿಂಪಲ್ ಮೆಥಡ್ ಇದೆ ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. We'll take one more problem where I will show you the calculation of mean both in direct method and shortcut method. Direct method ಮತ್ತು shortcut method ಎರಡರಲ್ಲೂ ಕೂಡ ನಿಮಗೆ mean calculation ಮಾಡೋದು ಹೇಗೆ ಅಂತ ತೋರಿಸ್ತೀನಿ. Look at the problem on the screen. From the following data of the marks obtained by 60 students of a class, calculate arithmetic mean. ಸೊ ಇದು ಸಿಂಗಲ್ ಟೇಬಲು, ಇದನ್ನು ಡಿವೈಡ್ ಮಾಡಿದ್ದೀವಿ ಅಷ್ಟೇ. ಸೊ ಮಾರ್ಕ್ಸು, ನಂಬರ್ ಆಫ್ ಸ್ಟೂಡೆಂಟ್ಸು ಡಿವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಇದು ಹೀಗೆ ಕಂಟಿನ್ಯೂಸ್ ಆಗುತ್ತೆ. ಸೊ ಮಾರ್ಕ್ಸ್ 20, 30, 40 ಆದಮೇಲೆ 50, 60, 70. ನಂಬರ್ ಆಫ್ ಸ್ಟೂಡೆಂಟ್ಸ್ 8, 12, 20 ಆದಮೇಲೆ 10, 6, 4. ಸೊ ಇದು ಸಿಂಗಲ್ ಟೇಬಲೇ, ಅದು ಬ್ರೇಕ್ ಆಗಿ ಕೊಟ್ಟಿದ್ದೀವಿ ಅಷ್ಟೇ. ನಾವು ಗೋ ಟು ದಿ ಸೊಲ್ಯೂಷನ್ ಟೇಬಲ್. ಫಸ್ಟು ಡೈರೆಕ್ಟ್ ಮೆಥಡಲ್ಲಿ ಮಾಡೋಣ. ಮಾರ್ಕ್ಸನ್ನು ಎಕ್ಸ್ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಮಾರ್ಕ್ಸನ್ನು ಎಕ್ಸ್ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಸೊ 20, 30, 40, 50, 60, 70. 20, 30, 40, 50, 60, 70ವರೆಗೂ ಹಾಕ್ಕೊಂಬಿಟ್ಟಿದ್ದೀವಿ. ದೆನ್ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಎಫ್ ಅಂತ ಹೇಳಿ ತಗೊಳ್ತೀವಿ. 8, 12, 20, 10, 6, 4. 8, 12, 20, 10, 6, 4 ತಗೊಂಡಾಗಿದೆ. ಈಗ ವಿಲ್ ಟೇಕ್ ಎಫ್ ಎಕ್ಸ್. ಎಫ್ ಇಂಟು ಎಕ್ಸ್ ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಡೈರೆಕ್ಟ್ ಮೆಥಡ್ ಇದು. ಸೊ 20 × 8 160, 30 × 12 360, 40 × 20 800, 50 × 10 500, 60 × 6 360, 70 × 4 280. ಏನು ಮಾಡಿದ್ವಿ, ಜಸ್ಟ್ ಸಿಂಪಲ್ ಎಕ್ಸ್ ಮತ್ತು ಎಫ್ ಕಾಲಮ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ವಿ. ಈಗ ಟೋಟಲ್ ಮಾಡ್ಕೊಳ್ಳಿ. ಎಫ್ ಕಾಲಮನ್ನು ಟೋಟಲ್ ಮಾಡಿಕೊಂಡ್ರೆ ಅದನ್ನು ನಾವು ಎನ್ ಅಂತ ಹೇಳಿ ಕರಿತೀವಿ. ಎಫ್ ಎಕ್ಸ್ ಕಾಲಮನ್ನು ಟೋಟಲ್ ಮಾಡಿಕೊಂಡಾಗ ಸಮೇಷನ್ ಎಫ್ ಎಕ್ಸ್. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಫ್ ಕಾಲಮ್ ಟೋಟಲ್ 60 ಬಂದಿದೆ. ಸಮೇಷನ್ ಎಫ್ ಎಕ್ಸ್ ಕಾಲಮ್ 2460. ಈಗ ಡೈರೆಕ್ಟ್ ಮೆಥಡಲ್ಲಿ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಮೇಷನ್ ಎಫ್ ಎಕ್ಸ್ ಬೈ ಎನ್ ದಟ್ ಈಸ್ 2460 by 60 ಈಕ್ವಲ್ಸ್ ಟು 41 ವಿಲ್ ಬಿ ದಿ ಆನ್ಸರ್. ಇದು ಡೈರೆಕ್ಟ್ ಮೆಥಡಲ್ಲಿ ಮೀನ್ ಮಾಡಿದ್ದೀವಿ. ಇದೇ ಪ್ರಾಬ್ಲಮ್ಗೆ ಶಾರ್ಟ್ಕಟ್ ಮೆಥಡಲ್ಲಿ ಮೀನ್ ಮಾಡ್ಬೋದು. ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ ಇಫ್ ಯು ಡೂ ಫಾರ್ ದಟ್. ಸೊ ಶಾರ್ಟ್ಕಟ್ ಮೆಥಡಲ್ಲಿ ಈಗ ಮೀನ್ ಮಾಡ್ತಾ ಇದ್ದೀವಿ. ಫಸ್ಟ್ ಕಾಲಮಲ್ಲಿ ಮಾರ್ಕ್ಸ್ ಎಕ್ಸ್ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. 20, 30, 40, 50, 60, 70 ಸೇಮ್. ಆ್ಯಂಡ್
ನಂಬರ್ ಆಫ್ ಸ್ಟೂಡೆಂಟ್ಸ್ ಎಫ್ ಕಾಲಮಲ್ಲೂ ಕೂಡ ಸೇಮ್, ಫಸ್ಟು 2 ಕಾಲಮ್ಸು ಸೇಮ್ ತೊಗೊಂಡಿದ್ದೀವಿ, ಏನೂ ಡಿಫ್ರೆನ್ಸ್ ಇಲ್ಲ. 3ನೇ ಕಾಲಮ್ ಮಾತ್ರ ಡಿ, ದಟ್ ಈಸ್ ಡಿವಿಯೇಷನ್. ಡಿವಿಯೇಷನ್ ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ. ಎಕ್ಸ್ ಮೈನಸ್ ಎ. ಎಕ್ಸ್ ಮೈನಸ್ ಎ ಅಂದರೆ ನಾವು ಯಾವುದಾದರೂ ಒಂದು ನಂಬರನ್ನು ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ತೀವಿ. ಯಾವುದಾದ್ರೂ ಒಂದು ನಂಬರನ್ನು ನಾವು ಮೀನ್ ಅಂತ ಹೇಳಿ ಏನು ಮಾಡ್ಬೋದು, ಅಸ್ಯೂಮ್ ಮಾಡ್ಕೋಬೋದು. ಯಾವುದ್ರಲ್ಲಿ ಅಸ್ಯೂಮ್ ಮಾಡಬೇಕು? ಫ್ರೀಕ್ವೆನ್ಸಿಯಲ್ಲ, ಎಕ್ಸಲ್ಲಿ. ಎಕ್ಸ್ ಈಸ್ ದ ಆ್ಯಕ್ಚುವಲ್ ಡೇಟಾ. ಎಕ್ಸ್ ಈಸ್ ದ ಆ್ಯಕ್ಚುವಲ್ ಡೇಟಾ. ಸೊ ಎಕ್ಸ್ ಕಾಲಮಲ್ಲಿರೋ ನಂಬರ್ಸಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ನಾವು ಅಸ್ಯೂಮ್ಡ್ ಮೀನ್ ಅಂತ ಅಸ್ಯೂಮ್ ಮಾಡ್ಕೋಬೋದು. ನೀವು 20 ಮಾಡ್ಬೋದು, 30, 40, 50, 60, 70 ಯಾವುದಾದ್ರೂ. ಯಾವ ನಂಬರ್ ಅಸ್ಯೂಮ್ ಮಾಡ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ, ಯಾವ ನಂಬರ್ ಬೇಕಾದ್ರೂ ಮಾಡ್ಕೋಬೋದು. ಸೊ ನಾನಿಲ್ಲಿ 40ಯನ್ನು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ತಗೊಳ್ತೀನಿ. 40 ಐ ಆಮ್ ಅಸ್ಯೂಮಿಟಿಂಗ್ ಆ್ಯಸ್ ಮೀನ್. ಅಸ್ಯೂಮ್ಡ್ ಮೀನ್ ಅಷ್ಟೇ. ನೀವು ಬೇಕಾದ್ರೆ 30 ತೊಗೊಳ್ಳಿ, 50 ತೊಗೊಳ್ಳಿ, 60 ತೊಗೊಳ್ಳಿ, 70 ತೊಗೊಳ್ಳಿ, ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಸೊ ಎಕ್ಸ್ನಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ತಗೊಳ್ತೀವಿ. ತಗೊಂಡಾದಮೇಲೆ ಡಿವಿಯೇಷನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿವಿಯೇಷನ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎ, ಅಂದರೆ ಎಕ್ಸ್ ಕಾಲಮ್ ಮೈನಸ್ ಅಸ್ಯೂಮ್ಡ್ ಮೀನ್. ಸೊ ಎಕ್ಸ್ ಕಾಲಮ್ ಫಸ್ಟ್ ನಂಬರ್ ಏನಿದೆ 20. 20 ಮೈನಸ್ ಅಸ್ಯೂಮ್ಡ್ ಮೀನ್ ಎಷ್ಟು 40 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸೊ 20 ಮೈನಸ್ 40 ಏನಾಗುತ್ತೆ? -20. 20 ಮೈನಸ್ 40. ಯಾಕೆ 40? ನಾವು 40ಯನ್ನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಎರಡನೇದು 30 ಮೈನಸ್ 40 ಏನಾಗುತ್ತೆ? -10. 40 ಮೈನಸ್ 40 0. 50 ಮೈನಸ್ 40 10. 60 ಮೈನಸ್ 40 20. 70 ಮೈನಸ್ 40 30. ಸೊ ಎಕ್ಸಿಂದ ನಾವು ಯಾವ ನಂಬರನ್ನು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡಿರ್ತೀವೋ ಆ ನಂಬರನ್ನು ಜಸ್ಟ್ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಎಕ್ಸ್ ಮೈನಸ್ ಎ. ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ. ಎಕ್ಸ್ ಈಸ್ ದ ಸ್ಟ್ಯಾಟಿಸ್ಟಿಕಲ್ ವ್ಯಾಲ್ಯೂಸ್ ಇನ್ ದ ಕ್ವಶನ್. ಎ ಈಸ್ ದ ನಂಬರ್ ವಿಚ್ ವಿ ಹ್ಯಾವ್ ಅಸ್ಯೂಮ್ಡ್ ಆಸ್ ಮೀನ್. ಅದನ್ನು ಅಸ್ಯೂಮ್ ಮಾಡ್ಕೊಂಡಾದಮೇಲೆ ಸಬ್ಟ್ರ್ಯಾಕ್ಟ್ ಮಾಡಿ ಯು ಗಾಟ್ ಡಿ. ನೆಕ್ಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಎಫ್ ಡಿ, ದಟ್ ಈಸ್ ಮಲ್ಟಿಪ್ಲೈಯಿಂಗ್ ಎಫ್ ಇಂಟು ಡಿ. ಫ್ರೀಕ್ವೆನ್ಸಿ ಕಾಲಮ್ ಮತ್ತು ಡಿವಿಯೇಷನ್ ಕಾಲಮನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ. ದಟ್ ಈಸ್ 8 ಇಂಟು -20, ದಟ್ ವಿಲ್ ಬಿ -60. 12 ಇಂಟು -10, -120. 20 ಇಂಟು 0, 0. 10 into 10, 100. 6 into 20, 120. 4 into 30, 120. ಸೊ ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ನಾವು ಟೋಟಲ್ ದಿ ಎಫ್ ಡಿ ಕಾಲಮ್ ಯು ವಿಲ್ ಗೆಟ್ ಸಮೇಷನ್ ಎಫ್ ಡಿ. ಸೊ ಮೈನಸ್ಸು ಪ್ಲಸ್ಸು ನಂಬರ್ಸ್ ಇರೋದ್ರಿಂದ ಕೇರ್ಫುಲ್ಲಾಗಿ ನೋಡಿ. ಫಸ್ಟು ಪ್ಲಸ್ಸಸ್ ಎಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ಅದರಿಂದ ಮೈನಸನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಸೊ 100 + 120, 220 + 120, 340. 340ಯಲ್ಲಿ 160 + 120, 280 ಲೆಸ್ ಮಾಡಿಬಿಟ್ರೆ ಯು ವಿಲ್ ಹ್ಯಾವ್ 60. ಇನ್ ದ ಸೇಮ್ ಮ್ಯಾನರ್ ಯು ಕ್ಯಾಲ್ಕುಲೇಟ್ ದ ಟೋಟಲ್ ಆಫ್ ಸಮೇಷನ್ ಎಫ್. ಸಮೇಷನ್ ಎಫ್ ಈಕ್ವಲ್ಸ್ ಟು ಎನ್. ಸೊ ಟೋಟಲ್ ಮಾಡಿದ್ರೆ 60 ಬರುತ್ತೆ. ನಾವು ದ ಫಾರ್ಮುಲಾ ಈಸ್ ಮೀನ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಬೈ ಎನ್. ಮೀನ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಬೈ ಎನ್. ಸೊ ಎ ನಾವು ಅಸ್ಯೂಮ್ ಮಾಡಿರೋ ನಂಬರು ಯಾವುದು 40 ಪ್ಲಸ್ ಸಮೇಷನ್ ಎಫ್ ಡಿ ಎಷ್ಟು ಬಂತು 60 ಡಿವೈಡೆಡ್ ಬೈ ಎನ್ ಎಷ್ಟು 60. ಸೊ 40 + 60/60 ಈಕ್ವಲ್ಸ್ ಟು 40. 60 ones 60 ones, ಸೊ 1/1 1 ಇರುತ್ತೆ. ಸೊ 40 + 1 41 ಶುಡ್ ಬಿ ಯುವರ್ ಆನ್ಸರ್ ಮೀನ್. ಶಾರ್ಟ್ಕಟ್ ಮೆಥಡಲ್ಲಿ ಮಾಡಿದ್ರು ನಿಮಗೆ ಸೇಮ್ ಆನ್ಸರ್ ಬರಬೇಕು. ಆಗಲೇ ನಾವು ಡೈರೆಕ್ಟ್ ಮೆಥಡಲ್ಲಿ ಮಾಡಿದ್ರು ಯು ಶುಡ್ ಗೆಟ್ ದ ಸೇಮ್ ಆನ್ಸರ್. ಸೊ ಐ ಹೋಪ್ ಯು ವಿಲ್ understand both the methods, practice these problems, and if you have any doubts please contact me.